ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಈಗ ಆಲ್ರೆಡಿ ಬ್ರೈಡಲ್ ಸೀಸನ್ ಸ್ಟಾರ್ಟ್ ಆಗಿದೆ, ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಬ್ರೈಡ್ಸ್ ಅನ್ನೋದು ಡೌಟ್ ಇರುತ್ತಲ್ವಾ. ಸೊ ಅವರಿಗೆ ಈ ಒಂದು ವಿಡಿಯೋ ಓಕೆನಾ, ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಸ್ಟೇ ಹೈಡ್ರೇಟೆಡ್. ಫಸ್ಟು ನೀವು ಹೈಡ್ರೇಟ್ ಆಗಿರಬೇಕು, ಚೆನ್ನಾಗಿ ಲಾಟ್ ಆಫ್ ವಾಟರ್ನ ನೀವು ಇಂಟೇಕ್ ಮಾಡಬೇಕು. ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಎಳ್ನೀರುಗಳಾಗಿರ್ಬೋದು, ಈ ಥರ ಚೆನ್ನಾಗಿ ತಗೊಳ್ಳಿ, ಹೈಡ್ರೇಟ್ ಆಗಿರಿ. ಆ್ಯಂಡ್ ಲಾಟ್ ಆಫ್ 4 ಲೀಟರ್ಸ್ ಹಂಗೆ ನೀರು ಚೆನ್ನಾಗಿ ಕುಡಿತಾ ಬನ್ನಿ ಓಕೆನಾ. ಮಜ್ಜಿಗೆ ಕುಡೀರಿ, ಅದು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ ಓಕೆನಾ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು ಈಟ್ ಅ ಬ್ಯಾಲೆನ್ಸ್ ಡಯೆಟ್. ಓಕೆ, ಸುಮ್ಮನೆ ಸಿಕ್ಕಿದ್ದನ್ನೆಲ್ಲ ಲೈಕ್ ಆಯಿಲಿ ಫುಡ್ ಆಗಿರ್ಬೋದು, ಜಂಕ್ ಫುಡ್, ಸ್ವೀಟ್ಸ್ ಇದೆಲ್ಲ ತಿನ್ನಬೇಡಿ. ಅದನ್ನೆಲ್ಲ ಬಿಟ್ಟು ಆದಷ್ಟು ಮದುವೆ ಆಗೋ ತನಕ ಸ್ವಲ್ಪ ಹಣ್ಣು, ತರಕಾರಿ, ಸೊಪ್ಪು, ಮೊಳಕೆ ಕಟ್ಟಿದ ಕಾಳು ಈ ಥರ ಫುಡ್ನ ಇಂಟೇಕ್ ಮಾಡಿ ಓಕೆನಾ. ಬಿಕಾಸ್ ಜಾಸ್ತಿ ಆಯಿಲಿ ಫುಡ್ ತೊಗೊಳೋದ್ರಿಂದ ನಿಮಗೆ ಮುಖದಲ್ಲಿ, ಫೇಸಲ್ಲಿ ಪಿಂಪಲ್ಸ್ ಆಗ್ಬೋದು, ಆ್ಯಕ್ನೀಸ್ ಎಲ್ಲ ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ದಯವಿಟ್ಟು ಬ್ಯಾಲೆನ್ಸ್ ಡಯೆಟ್ನ ಮಾಡ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ನಿಮ್ಮ ಫೇಸ್ನ ಡೈಲಿ 2 ಟೈಮ್ಸ್ ವಾಶ್ ಮಾಡಬೇಕು ಓಕೆ. ಲೈಕ್ ಮಾರ್ನಿಂಗ್ ಆ್ಯಂಡ್ ಮಲ್ಗೋಕ್ಕಿಂತ ಮುಂಚೆ ಓಕೆ. ಮಾರ್ನಿಂಗ್ ಅಂತೂ ನಾರ್ಮಲ್ ವಾಶ್ ಮಾಡೇ ಮಾಡ್ತೀವಿ ಆ್ಯಂಡ್ ನೈಟ್ ಕೂಡ ನೀವು ಮಲ್ಗೋಕ್ಕಿಂತ ಮುಂಚೆ ವಾಶ್ ಮಾಡಿ ಮಲಗಬೇಕು ಓಕೆ. ಆ್ಯಂಡ್ ಎಲ್ಲಾದರೂ ನಿಮ್ಮ ಫೋರ್ತ್ ಪಾಯಿಂಟ್ ಏನಂದರೆ ನೈಟ್ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ. ನೈಟ್ ಸ್ಕಿನ್ ಕೇರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಫೇಸ್ ವಾಶ್ ಮಾಡಬೇಕು, ಫಸ್ಟ್ ಕ್ಲೆನ್ಸಿಂಗ್ ಫೇಸ್ ವಾಶ್ ಮಾಡಬೇಕು ಆ್ಯಂಡ್ ದೆನ್ ಟೋನರ್, ಸೆರಮ್, ಮಾಯ್ಶ್ಚರೈಸರ್ ಈ ಥರ ಎಲ್ಲ ಅಪ್ಲೈ ಮಾಡಿ ನೈಟ್ ಸ್ಕಿನ್ ಕೇರ್ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದು ಆದಷ್ಟು ಯೂಸ್ ಟೋನರ್. ಮಾರ್ನಿಂಗ್ ಆಗಲಿ ನೈಟ್ ಆಗಲಿ ಅಥವಾ ಮೇಕಪ್ ಮಾಡ್ಕೊಳ್ಳುವಾಗಲಿ ಆದಷ್ಟು ಟೋನರ್ನ ಯೂಸ್ ಮಾಡಿ, ಮಾಯ್ಶ್ಚರೈಸರ್ ಯೂಸ್ ಮಾಡಿ ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್ಸ್ಗಳನ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಟೈಪ್ ಹೇಗಿರುತ್ತೆ, ಆಯಿಲಿನ ಅಥವಾ ಆಯಿಲಿ, ಡ್ರೈ, ನಾರ್ಮಲ್ ಸ್ಕಿನ್ ಈ ಥರ ಇರುತ್ತಲ್ಲ, ಕಾಂಬಿನೇಷನ್ ಸ್ಕಿನ್. ಸೊ ನೀವೆಲ್ಲ ದಯವಿಟ್ಟು ಟೋನರ್ನಾಗಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಡೈಲಿ ಸ್ವಲ್ಪ ಯೂಸ್ ಮಾಡ್ತಾ ಇರಿ ಓಕೆ. ಸ್ಕಿನ್ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್, ಡೋಂಟ್ ಟೇಕ್ ಸ್ಟ್ರೆಸ್ ಓಕೆ. ಸ್ಟ್ರೆಸ್ನ ಮಾಡ್ಕೊಳ್ಬೇಡಿ. ಮದುವೆ ನಡೆಯುತ್ತೆ 100%, ಬಟ್ ಯು ಶುಡ್ ನಾಟ್ ಟೇಕ್ ಅ ಸ್ಟ್ರೆಸ್. ನೀವೆಷ್ಟು ಸ್ಟ್ರೆಸ್ ತೊಗೊತಿರೋ ಒಂದು ನಿದ್ದೆ ಹಾಳಾಗುತ್ತೆ, ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಡುತ್ತೆ, ಏನು ಮಾಡಬೇಕು ಏನು ಅಂತ ಏನೂ ಗೊತ್ತಿರಲ್ಲ. ಸೊ ನೀವು ಸ್ಟ್ರೆಸ್ ತೊಗೊಂಡ್ರೆ ನಿಮ್ಮ ಬಾಡಿಗೂ ಕೂಡ ಸ್ಕಿನ್ನಿಗೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಸ್ಟ್ರೆಸ್ನ ತೊಗೋಬೇಡಿ ಓಕೆ. ಆ್ಯಂಡ್ ನೆಕ್ಸ್ಟ್ ಚೆನ್ನಾಗಿ ನಿದ್ದೆ ಮಾಡಿ ಓಕೆ. ಚೆನ್ನಾಗಿ ನಿದ್ದೆ ಮಾಡಿ. ಸ್ಟ್ರೆಸ್ ತೊಗೊಳ್ಳೋದ್ರಿಂದ ನಿದ್ದೆ ಹಾಳಾಗುತ್ತೆ, ಹಾಗಾಗಿ ಸ್ಟ್ರೆಸ್ ತೊಗೋಬೇಡಿ. ಚೆನ್ನಾಗಿ ನಿದ್ದೆ ಚೆನ್ನಾಗಿ ಮಾಡಿ ನೈಟ್ ಓಕೆನಾ. ಆ್ಯಂಡ್ ನಿಮ್ಮ ಮದುವೆ ಹತ್ತಿರ ಬರ್ತಾ ಇದೆ, ಏನು ಲೈಕ್ ಒಂದು 15 ಡೇಸ್ 20 ಡೇಸ್ ಇದೆ ಅಂದಾಗ ದಯವಿಟ್ಟು ಹೊಸದೇನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇವಾಗ ನೀವೇನೋ ಫೇಶಿಯಲ್ ಹೊಸದಾಗಿ ಫಸ್ಟ್ ಟೈಮ್ ಮಾಡಿಸ್ಕೊತಿದ್ದೀರಾ ಫೇಶಿಯಲ್ ಅಂತ ಅಂದಾಗ ಅದು ಮಾಡಿಸ್ಕೊಳ್ಳೋದಾಗಲಿ, ಥ್ರೆಡ್ಡಿಂಗು ಅಥವಾ ವ್ಯಾಕ್ಸಿಂಗು ಏನೋ ಮಾಡಿಸ್ಕೊಳ್ಳೋದು ಬೇಡ. ಫಸ್ಟ್ 1-2 ಮಂತ್ಸ್ ಮುಂಚೆನೇ ಒಂದು ಸತಿ ಟ್ರೈ ಮಾಡಿ ಓಕೆನಾ. ನೀವು ಪಾರ್ಲರಿಗೆ ಹೋಗ್ತಿರಲ್ಲ, ಸೊ ಒಂದು 2 ಮಂತ್ಸ್ ಮುಂಚೆನೇ, ಅದು 2-3 ಮಂತ್ಸ್ ಮುಂಚೆ ಟ್ರೈ ಮಾಡಿ. ನೀವೇನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರು, ವ್ಯಾಕ್ಸಿಂಗ್ ಆಗಲಿ, ಥ್ರೆಡ್ಡಿಂಗ್ ಆಗಲಿ, ಫೇಶಿಯಲ್ಸ್ಗಳಾಗಲಿ, ಫಸ್ಟ್ 3 ಮಂತ್ಸ್ ಸ್ಟಾರ್ಟ್ ಮಾಡಿ. ಅದು ನಿಮಗೇನು ಹರ್ಟ್ ಆಗಿಲ್ಲ ಸ್ಕಿನ್ಗೆ ಅಂದರೆ ಯು ಕ್ಯಾನ್ ಮತ್ತೆ ನೀವು ಮಾಡಿಸ್ಕೋಬೋದು ಓಕೆ. ಆ್ಯಂಡ್ ನೆಕ್ಸ್ಟ್ ಸನ್ನಿಂದ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಓಕೆ. ಪ್ರೊಟೆಕ್ಟ್ ಹೆಂಗೆ ಮಾಡ್ಕೊಳ್ಳೋದು, ಸನ್ಸ್ಕ್ರೀನ್ ಲೋಷನ್ಗಳನ್ನ ಹಚ್ಕೊಳ್ಳಿ. ಆ್ಯಂಡ್ ಆದಷ್ಟು ಹೊರಗಡೆ ಗಾಡೀಲಿ ಹೋಗ್ತಾ ಇದ್ದೀರ ಅಂದರೆ ಫುಲ್ ಕವರ್ ಮಾಡ್ಕೊಳ್ಳಿ ಫೇಸ್ನ, ಕಣ್ಣಷ್ಟೇ ಬಿಟ್ಟು ಫುಲ್ ಕವರ್ ಮಾಡಿಕೊಂಡು ಓಡಾಡಿ. ಬಿಕಾಸ್ ಟ್ಯಾನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಗಾಗಿ ಓಕೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಮೇಕಪ್ ಕಿಟ್ ಇಟ್ಕೋಬೇಕು. ಮದುವೆ ಟೈಮಲ್ಲಿ ಯಾವ ಟೈಮಲ್ಲಿ ಹೆಂಗೆ ಏನು ಅಂತ ಗೊತ್ತಿರಲ್ಲ, ಹಾಗಾಗಿ ನಿಮ್ಮ ಮೇಕಪ್ ಕಿಟ್ ಅಂತ ಒಂದು ರೆಡಿಯಾಗಿ ಇಟ್ಕೋಬೇಕು. ಮೇಕಪ್ ಕಿಟ್ಟಲ್ಲಿ ಏನು ಇಟ್ಕೋಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಮೆಡಿಷನ್ಸ್ ಲೈಕ್ ಜ್ವರದ್ದಾಗಿರ್ಬೋದು, ಪೇನ್ ಕಿಲ್ಲರ್. ಯಾಕಂದರೆ ಬ್ರೈಡ್ಸ್ಗಳು ನಿಂತು ರಿಸೆಪ್ಷನಲ್ಲೆಲ್ಲ ನಿಂತು ಕಾಲು ನೋವು ಬಂದಿರುತ್ತೆ, ಹಾಗಾಗಿ ಪೇನ್ ಕಿಲ್ಲರ್. ಆಮೇಲೆ ಒಂದು ಬಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಈ ಥರ ಸುಸ್ತಾಗೋದು, ಈ ಥರ ಕೋಲ್ಡ್ ಆಗಲಿ, ಈ ಥರ ಬೇಸಿಕ್ ಮೆಡಿಸಿನ್ಸ್ ಏನಿದೆಯೋ ತಲೆನೋವಿಂದು ಬೇಸಿಕ್ ಮೆಡಿಸಿನ್ಸ್ಗಳನ್ನ ಇಟ್ಕೊಳ್ಳಿ.
ಆ್ಯಂಡ್ ಲಾಸ್ಟ್ಲಿ ಬಂದುಬಿಟ್ಟು ಟ್ರಸ್ಟ್ ಯುವರ್ ಮೇಕಪ್ ಆರ್ಟಿಸ್ಟ್. ಓಕೆ, ಬಿಕಾಸ್ ನಿಮ್ಮ ಮೇಕಪ್ ಆರ್ಟಿಸ್ಟ್ನ ದಯವಿಟ್ಟು ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ನಿಮ್ಮ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಮಾತಾಡಿ. ಅವ್ರು ಚೆಕ್ ಮಾಡಿ ಅವ್ರ ಮೇಕಪ್ ಹೇಗಿದೆ, ಏನು ನಿಮಗೆ ಸೂಟ್ ಆಗುತ್ತಾ ಅಂತ ಚೆಕ್ ಮಾಡಿ. ಯಾರೋ ಕಡಿಮೆಗೆ ಮಾಡ್ತಿದ್ದಾರೆ ನಮಗೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡು ಫೈನಲ್ಲಾಗಿ ನಿಮ್ಮ ಸ್ಕಿನ್ ಹಾಳು ಮಾಡ್ಕೋಬೇಡಿ. ಆ್ಯಂಡ್ ಮೇಕಪ್ಪು ಕೂಡ ಹಾಳಾಗುತ್ತೆ ಕೆಲವೊಂದು ಸತಿ. ಓಕೆನಾ, ಎಲ್ಲರೂ ಹಂಗಿರ್ತಾರೆ ಅಂತಲ್ಲ, ಕೆಲವೊಬ್ಬರು. ಓಕೆ, ಸೊ ಹಾಗಾಗಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅವ್ರನ್ನ ಬಿಲೀವ್ ಮಾಡಿ ಅವ್ರ ಜೊತೆ ಮುಕ್ತವಾಗಿ ಮಾತಾಡಿ. ಓಕೆ, ನಿಮ್ಮ ಡ್ರೆಸ್ ಆಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಈ ಥರ ಎಲ್ಲದೂ ನೀವು ಅವ್ರ ಹತ್ರ ಮಾತಾಡಿದಾಗ ಅವರು ನಿಮಗೆ ಏನೇ ಇದ್ರೂ ಡೌಟ್ಸ್ನ ಕ್ಲಿಯರ್ ಮಾಡ್ತೀವಿ. ಓಕೆನಾ, ಸೊ ಇಷ್ಟೇ ಗಾಯ್ಸ್, ಬ್ರೈಡ್ ಹೇಗೆ ಕೇರ್ ಮಾಡ್ಕೋಬೇಕು, ಅವರಿಗೆ ಅವರು ಏನೇನು ಇಟ್ಕೊಂಡಿರಬೇಕು ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಮೇಕಪ್ ಕಿಟ್ಟಲ್ಲಿ ಏನೇನು ಇಟ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ಲವ್ ಯು.